ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸಿಂಹ ರಾಶಿಯವರಿಗೆ ಮೇ 15ರಿಂದ 20ನೇ ತಾರೀಕಿನ ನಂತರ ನಿಮ್ಮ ಮನೆಗೆ 2 ದೇವತೆಗಳು ಸದಾ ಬರುತ್ತಿದ್ದಾರೆ. ಹೇಗೆ ಬರುತ್ತಿದ್ದಾರೆ ಮತ್ತು ನಿಮ್ಮ ಜೀವನದಲ್ಲಿ ಎನ್ ಅಕ್ಷರದಿಂದ ಬರುವಂತಹ ವ್ಯಕ್ತಿ ಯಾವ ರೀತಿ ವಿಶೇಷವಾದ ಲಾಭವನ್ನು ತಂದುಕೊಡ್ತಾರೆ, ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ ಸಂಪೂರ್ಣವಾಗಿ ತಿಳಿದುಕೊಂಡರೆ ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ. ನಿಮ್ಮ ಜೀವನ ಬಂಗಾರದಂತೆ ಬದಲಾಗುತ್ತೆ. ಹೌದು, ಈ ವಿಶೇಷವಾಗಿರುವಂತಹ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಈಗ 2 ದೇವತೆಗಳು ಬಂದು ವಿಶೇಷವಾಗಿರುವಂತಹ ಪರಿಸ್ಥಿತಿ ಮತ್ತು ಉಪಸ್ಥಿತಿಯು ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡ್ತಾರೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರೇ, ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಈಗ ಅದೃಷ್ಟದ ಸಮಯ ಶುರುವಾಗ್ತಾ ಇದೆ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ. ನಿಮ್ಮ ಮನೆಗೆ 2 ದೇವತೆಗಳು ಸದಾ ಬರುತ್ತಿದ್ದಾರೆ. ನಿಮ್ಮ ಜೀವನವನ್ನು ಈಗ ವಿಶೇಷವಾದ ತಿರುವಿನಿಂದ ತುಂಬೋದಕ್ಕೆ ಇವರ ಆಶೀರ್ವಾದ ಖಂಡಿತವಾಗಿ ಸಹಾಯ ಮಾಡುತ್ತದೆ. ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ, ಮನೆಯಲ್ಲಿ ಮತ್ತು ನಿಮ್ಮ ಎಲ್ಲ ರೀತಿಯ ಕೆಲಸ ಕಾರ್ಯದಲ್ಲಿ ಎಲ್ಲವೂ ಕೂಡ ಬದಲಾವಣೆಯನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ಸಮಯ. ಹಲವಾರು ವರ್ಷಗಳ ನಂತರ ನಿಮ್ಮ ಕನಸು ನನಸಾಗುತ್ತೆ. ನಿಮ್ಮ ಜೀವನಕ್ಕೆ ಈಗ ಒಂದು ಅರ್ಥ ಸಿಗುವಂತಹ ಸಮಯ ಶುರುವಾಗ್ತಾ ಇದೆ. ಒಟ್ಟಾರೆಯಾಗಿ ಧನಸು ರಾಶಿ, ಸಿಂಹ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲ ರೀತಿಯ ಒಂದು ಸಹನೆ ಮತ್ತು ಕಷ್ಟಗಳನ್ನು, ನಿಮ್ಮ ಪರಿಶ್ರಮವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಈಗ ಶುರುವಾಗುವಂತಹ ಸಮಯ. ಖಂಡಿತವಾಗಿ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಈಗ ಕಠಿಣ ಪರಿಶ್ರಮಕ್ಕೆ ಪ್ರಸಿದ್ಧವಾಗಿರುವಂತಹ ವ್ಯಕ್ತಿಗಳು ನೀವಾಗಿರೋದ್ರಿಂದ ನಿಮ್ಮಲ್ಲಿ ಅನೇಕರು ಇದುವರೆಗೂ ಕೂಡ ತಿಳಿಯದೇ ಮಾಡಿರುವಂತಹ ಕೆಲವೊಂದಿಷ್ಟು ಗಂಭೀರ ಮತ್ತು ವಿಶೇಷವಾಗಿರುವಂತಹ ವ್ಯಕ್ತಿತ್ವ ಅಡಗಿ ಕುಳಿತಿರುವಂತಹ ಸತ್ಯವನ್ನು ತಿಳಿದುಕೊಂಡ ನಂತರ ನೀವು ಅತಿ ಭಯಂಕರವಾಗಿರುವಂತಹ ವಿಶೇಷವಾಗಿರುವಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬರುತ್ತದೆ. ನಿಮ್ಮ ಮನೆಗೆ ಪ್ರತಿದಿನ 2 ದಿವ್ಯ ಶಕ್ತಿಗಳು ಬರುತ್ತದೆ. ನಿಮಗೆ ಗೊತ್ತೇ, ಅವುಗಳು ಕೇವಲ ಅಸ್ತಿತ್ವದಿಂದಲೇ ನಿಮ್ಮ ದೀರ್ಘಕಾಲದಲ್ಲಿ ಶ್ರಮಕ್ಕೆ ಅಚಾನಕ್ಕಾಗಿ ಫಲ ಸಿಗುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಈ ಶಕ್ತಿಗಳು ಕೃಪೆ ತೋರಿದರೆ ನಿಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಶಿಖರದತ್ತ ಸಾಗುತ್ತದೆ. ಅಷ್ಟೇ ಅಲ್ಲದೆ ಸಿಂಹ ರಾಶಿಯವರಿಗೆ ವಿಶೇಷವಾಗಿ ಎನ್ ಅಕ್ಷರದಿಂದ ಪ್ರಾರಂಭವಾಗುವಂತಹ ಒಬ್ಬ ಹೊಸ ವ್ಯಕ್ತಿ ಆಗಮನ ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸು, ನಿಮ್ಮ ಜೀವನ ಶಕ್ತಿ ಮತ್ತು ಸಾಮರ್ಥ್ಯದಿಂದ ವಿಶೇಷವಾಗಿ ಪ್ರತಿಯೊಂದು ಕಷ್ಟಗಳು ತೀರಿ ಹೋಗುತ್ತದೆ. ನಿಮ್ಮ ದುಃಖಗಳು ಮತ್ತು ಎಲ್ಲ ರೀತಿಯ ಕಷ್ಟಗಳು, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರವಾಗುವಂತಹ ಹಂತಕ್ಕೆ ಬಂದು ತಲುಪಿದೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರು ನಾಯಕತ್ವದ ಗುಣವನ್ನು ಹೊಂದಿರತಕ್ಕಂಥವರು. ಮೇ 15ರಿಂದ 20ನೇ ತಾರೀಕಿನವರೆಗೆ ನಿಮ್ಮ ಜೀವನದಲ್ಲಿ ಈ ಒಂದು ಶಕ್ತಿಶಾಲಿಯಾಗಿರುವಂತಹ ಸಂದರ್ಭದಲ್ಲಿ ಇದು ನಡೆಯುತ್ತದೆ. ಇದನ್ನು ತಡೆಯೋದಕ್ಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಈಗ ಭಯಂಕರವಾಗಿರುವಂತಹ ಶನಿ ಅಮಾವಾಸ್ಯೆ ಕೂಡ ಬಂದಿರೋದ್ರಿಂದ ಈ ಅಮಾವಾಸ್ಯೆ ಈ ರಾಶಿಯವರಿಗೆ ಶಕ್ತಿ. ಒಟ್ಟಾರೆಯಾಗಿ ನಿಮ್ಮ ಆಸೆಗಳು, ಕನಸುಗಳು, ಇದನ್ನು ಯಾರೂ ಕೂಡ ತಪ್ಪಿಸೋಕೆ ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಪರಿಸ್ಥಿತಿಗಳು ನಿಮ್ಮ ವಿರುದ್ಧ ಇದ್ದರೂ ಕೂಡ ನೀವು ಸಂಪೂರ್ಣವಾಗಿ ಖುಷಿಯಾಗಿ ಇದ್ರಿ. ಅದೇ ರೀತಿ ಎಲ್ಲವನ್ನ ನಿಂತುಕೊಂಡು ಅನುಭವ ಪಡೆದುಕೊಂಡಿದ್ದೀರಾ. ಈಗ ನಿಮ್ಮ ಜೀವನದಲ್ಲಿ ಮಹತ್ತರ ಕಾರ್ಯವನ್ನು ಸಾಧಿಸುವಂತಹ ಮುನ್ಸೂಚನೆಗಳು ಸಿಕ್ಕರೂ ಕೂಡ ಒಂದು ದೈವಿ ಅಂಶ ಜೊತೆಗಿರುತ್ತದೆ. ಆ ದೈವಿಕ ಶಕ್ತಿ ನಿಮಗೆ ನಿಂತುಕೊಂಡು, ಕುಂತುಕೊಂಡಾಗ, ಮಲಗಿಕೊಂಡಾಗ ನಿರಂತರವಾಗಿ ನಿಮಗೆ ಒಂದು ವಿಶೇಷವಾಗಿರುವಂತಹ ಅನುಭವವನ್ನು ತಂದುಕೊಡುತ್ತದೆ ಮತ್ತು ನೀವು ಅದನ್ನು ಯಾವತ್ತೂ ಗಮನಿಸಿಲ್ಲ. ನೀವು ನಿಮ್ಮ ದೃಢ ಮನಸ್ಸಿನ ಫಲವನ್ನು ಎಲ್ಲವನ್ನ ಕೂಡ ಅದೃಷ್ಟ ಅಂತ ತಿಳಿದುಕೊಂಡಿದ್ರಿ. ಯಾವಾಗಲೇ ಅಪಾಯ ಬಂದರೂ ಕೂಡ ಅದನ್ನು ನೀವು ಅದೃಷ್ಟದ ಒಂದು ವಿಶೇಷವಾದ ಶಕ್ತಿ ಅಂತ ತಿಳಿದುಕೊಂಡ್ರಿ. ಖಂಡಿತವಾಗಿ ಅದೆಲ್ಲ ನಿಮ್ಮ ಜೀವನದಲ್ಲಿ ನಡೆಯೋದಕ್ಕೆ ಕಾರಣ ಅಂತ 2 ದಿವ್ಯ ದೇವತೆಗಳ ವಿಶೇಷವಾಗಿರುವಂತಹ ಒಂದು ಆಶೀರ್ವಾದ ಅಂತ ಹೇಳಬಹುದು. ಪ್ರಕೃತಿಯಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೆ ಕೂಡ ಪರಿಹಾರ ಅನ್ನೋದು ಇದ್ದೇ ಇರುತ್ತದೆ. ನಿಮ್ಮ ವಿರುದ್ಧ ಇದ್ದವರು ಕೂಡ ನಿಮ್ಮನ್ನು ಸಂಪೂರ್ಣವಾಗಿ ಕುಸಿದುವಂತೆ ಮಾಡಿದ್ರು ಕೂಡ ಆ ದೇವರ ಅನುಗ್ರಹ ನಿಮ್ಮ ಜೊತೆಗಿರೋದ್ರಿಂದ ನೀವು ಎಲ್ಲ ಕಡೆ ಭಯ ಪಡುವಂತಹ ಗೊಂದಲದ ಅನುಪಸ್ಥಿತಿಯಲ್ಲೂ ಕೂಡ ಒಂದು ಶಕ್ತಿಯನ್ನು ಪಡೆದುಕೊಂಡಿದ್ದೀರಾ, ನೆಮ್ಮದಿಯನ್ನು ಕಾಣ್ತಾ ಇದ್ದೀರಾ ಅಂದರೆ ಅದು ದೈವಿ ರಕ್ಷಣೆ. ನಿಮ್ಮ ಜೀವನದಲ್ಲಿ ಈಗ ಶಿಖರದತ್ತ ನೀವು ಸಾಗುವಂತಹ ಪ್ರತಿಯೊಂದು ಹೆಜ್ಜೆಯು ವಿಶೇಷವಾಗಿರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ತೀರಾ. ನಿಮ್ಮ ಜೀವನಕ್ಕೆ ಈಗ ಎನ್ ಅಕ್ಷರದ ವ್ಯಕ್ತಿ ಆರಂಭ. ಇವಾಗ ಮೂಕಾಂಬಿಕಾ ದೇವಿ ಜ್ಯೋತಿಷ ಪೀಠ 51 ವರ್ಷ ಸುದೀರ್ಘ ಅನುಭವಗಳ ಜ್ಯೋತಿಷರು, ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಗುರುಗಳನ್ನು ನೇರವಾಗಿ ಬೆಂಗಳೂರು ಮತ್ತು ಮೈಸೂರಲ್ಲಿ ಭೇಟಿ ಕೂಡ ಆಗಬಹುದು. ಕೇವಲ ಫೋನಿನ ಮೂಲಕ ಪರಿಹಾರ. ನಿಮ್ಮ ಜೀವನದ ಸಮಸ್ಯೆಗಳಾದ ಶ್ರೀಪುರಸ ವಶೀಕರಣ, ಗಂಡ ಹೆಂಡತಿ ಕಲಹ, ಲೈಂಗಿಕ ಸಮಸ್ಯೆ, ಅತಿಶಯ ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆ, ಮನೆಯಲ್ಲಿ ತೊಂದರೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಕೋರ್ಟ್ ಕೇಸ್ ಮತ್ತು ಇಷ್ಟಪಟ್ಟವರು ನಿಮ್ಮಂತಾಗಲು, ವಿಚಾರ ಕೊಟ್ಟ ಹಣ ವಾಪಸ್ ಬರಲು, ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಕೇವಲ 2 ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ. ಮಾಂತ್ರಿಕ ಆದಿಶಕ್ತಿ ದೇವತೆಗಳ ನಾಗಬ್ರಾಹ್ಮಣಿ, ರಕ್ತೇಶ್ವರಿ, ಅಗೋರಿ ನಾಗಸಾಧುಗಳ ರಹಸ್ಯ ಮತ್ತು ಮಂತ್ರಶಕ್ತಿಯಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ. ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಮೊಬೈಲ್ ನಂಬರ್ 9611696654.
ಕಷ್ಟಗಳು ದೂರ ಮಾಡ್ತಾರೆ, ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸ್ತಾರೆ, ಶ್ರೀಮಂತಿಕೆಯ ಹಾದಿಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಯಾಕೆಂದರೆ ಇಲ್ಲಿಯವರೆಗೂ ಬಹಳಷ್ಟು ಕಷ್ಟ, ನೋವು, ದುಃಖವನ್ನು ಅನುಭವಿಸಿದ್ದೀರಾ. ನಿಮ್ಮ ನೇರವಾದ ಮಾತು, ಶಕ್ತಿತ್ವ ಮತ್ತು ವ್ಯಕ್ತಿತ್ವ ಎಲ್ಲವೂ ಕೂಡ ಈಗ ಹೊರಗೆ ಬರುವಂತಹ ಸಮಯ. ನೀವು ಸಿಂಹದಂತೆ ಗರ್ಜನೆ ಮಾಡುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಶಕ್ತಿಶಾಲಿ ಹಾಗೂ ಬಲಶಾಲಿಯಾದಂತಹ ದಿನಗಳು ನಿಮ್ಮ ಸಂಪೂರ್ಣವಾದ ಜೀವನದ ಚಿತ್ರಣವನ್ನು ಬದಲಾಯಿಸಿ ಬಿಡುತ್ತದೆ. ನೀವು ಹಿಂದೆ ನಿಂತು ನೋಡಿದಾಗ ನಿಮ್ಮನ್ನು ಕಾಣದ ಕವಚದಂತೆ ಕೆಲವೊಂದಿಷ್ಟು ಶಕ್ತಿಗಳು ಕಾಪಾಡುತ್ತಿರುವಂತಹ ವಿಶೇಷವಾದ ಒಂದು ಅನುಭವ ಸಿಗ್ತಾ ಹೋಗುತ್ತೆ. ನಿಮ್ಮ ಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಸಂಕಷ್ಟದಲ್ಲೂ ಕೂಡ ಕೊನೆಯ ಕ್ಷಣದಲ್ಲಿ ನಿಮಗೆ ರಕ್ಷಣೆಯ ದಾರಿಯನ್ನು ತೋರಿಸುವಂತಹ ದೈವಿಕವಾದ ಶಕ್ತಿಯ ರಹಸ್ಯವನ್ನು ತಿಳಿದುಕೊಂಡ ನಂತರ ನಿಮ್ಮ ಕಣ್ಣುಗಳಲ್ಲಿ ಧಾರಾಕಾರ ನೀರಿನ ಹನಿ ಸುರಿಯುತ್ತದೆ, ಹೃದಯ ಒಡೆದು ಹೋಗುತ್ತದೆ. ಏಕೆಂದರೆ ಆ ಶಕ್ತಿ ನಿಮ್ಮ ಜೊತೆಗೆ ಇದ್ದು ನಿಮ್ಮ ಎಲ್ಲ ರೀತಿಯ ತೊಂದರೆಗಳನ್ನು ತಪ್ಪನ್ನು ಗಮನಿಸ್ತಾ ಇದೆ. ಒಟ್ಟಾರೆ ನಿಮಗೆ ಗೌರವ ಮತ್ತು ಎಲ್ಲ ರೀತಿಯ ಒಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನು ಕೊಡೋದಕ್ಕೆ ಹಂಬಲಿಸ್ತಾ ಇದೆ. ಆದರೆ ನೀವು ಮಾಡ್ತಿರುವಂತಹ ತಪ್ಪು ಆ ದೈವಕ್ಕೆ ನೋವನ್ನು ಉಂಟು ಮಾಡ್ತಾ ಇದೆ. ನೀವು ಅದಕ್ಕೆ ಒಂದು ಕೃತಜ್ಞತೆಯನ್ನು ಕೂಡ ತೋರಿಸ್ತಾ ಇಲ್ಲ. ಒಂದು ವಿಶೇಷವಾಗಿರುವಂತಹ ಮನಸ್ಥಿತಿಯಲ್ಲಿ ನೀವು ಎಲ್ಲವನ್ನ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ. ನಿಮ್ಮ ಮನೆಯಲ್ಲಿ ವಾತಾವರಣ ಶಾಂತವಾಗಿರುವಂಥದ್ದು, ಮಲ್ಲಿಗೆ ಹೂವಿನ ಸುವಾಸನೆ ಬರ್ತಕ್ಕಂಥದ್ದು, ಮನೆಯಲ್ಲಿ ಯಾರೋ ಒಬ್ಬರು ನಿಮಗೆ ಧೈರ್ಯ ನೀಡುವಂತಹ ಅನುಭವ ಆಗ್ತಾ ಇದ್ರು ಕೂಡ ನೀವು ಎಲ್ಲವನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ. ವಿಶೇಷವಾಗಿ ಈ ಒಂದು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ಎಲ್ಲೂ ಕೂಡ ಸ್ಕಿಪ್ ಮಾಡಿದಾಗ ಮಾತ್ರ ನೀವು ಯಾವ ತಪ್ಪುಗಳನ್ನು ಮಾಡ್ತಿದ್ದೀರಾ, ಯಾವ ತಪ್ಪನ್ನು ನಿಲ್ಲಿಸಬೇಕು, ಯಾವ ರೀತಿ ನಿಮ್ಮ ಜೀವನವನ್ನು ಅದ್ಭುತ ಮಾಡಿಕೊಳ್ಬೇಕು, ಪ್ರತಿಯೊಂದು ಕೂಡ ತಿಳಿತಾ ಹೋಗುತ್ತೆ. ಈ ಪರಿಣಾಮಕಾರಿಯಾಗಿರುವಂತಹ ವಿಶೇಷವಾಗಿರುವಂತಹ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು, ಖಂಡಿತವಾಗಿ ಈ ಸಂದರ್ಭ ನಾವು ತಿಳಿಸುವಂತಹ ಪರಿಹಾರವನ್ನು ಅನುಸರಿಸಿ ನೋಡಿ. ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಯಾವ ರೀತಿ ಪಡೆದುಕೊಳ್ತೀರಾ ಅನ್ನೋದು ಸಂಪೂರ್ಣವಾಗಿ ನಿಮಗೆ ಅರ್ಥವಾಗುತ್ತೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರ ಜೀವನದಲ್ಲಿ ಈಗ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ನೆಮ್ಮದಿಯನ್ನು ಸೃಷ್ಟಿ ಮಾಡಿಕೊಳ್ಳುವ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಮನೆಯಲ್ಲಿ ಅಥವಾ ಹೊರಗಡೆ ಇರುವಂತಹ ಶತ್ರುಗಳಿಗಿಂತ ನಿಮ್ಮ ಒಳಗಡೆ ಇರುವಂತಹ ಅಂದರೆ ನಿಮ್ಮ ಮನಸ್ಥಿತಿಯಲ್ಲಿರುವಂತಹ ಶತ್ರುಗಳು ನಿಮಗೆ ಬಹಳಷ್ಟು ತೊಂದರೆಯನ್ನು ಕೊಡ್ತಿದ್ದಾರೆ. ನಾನೇ ಸರಿ, ನಂದೇ ಸರಿ, ಎಲ್ಲವೂ ನನಗೆ ತಿಳಿದಿದೆ ಎನ್ನುವಂತಹ ಅಹಂಕಾರ ಭಾವನೆ ನಿಮ್ಮನ್ನು ಎಲ್ಲರಿಂದ ದೂರ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ನಿಮಗೆ ಗೂಢವಾಗಿರುವಂತಹ ಶತ್ರುಗಳು ಕೂಡ ಪಕ್ಕದಲ್ಲೇ ಇರ್ತಾರೆ. ಹೊರಗಿನ ಶತ್ರುಗಳನ್ನು ಯಾರಾದರೂ ಕೂಡ ಎದುರಿಸ್ಬೋದು, ಆದರೆ ನಮ್ಮ ಹತ್ರ ಇರುವಂತಹ ಶತ್ರುಗಳು ನಮಗೆ ಯಾವ ರೀತಿ ತೊಂದರೆ ಕೊಡ್ತಾರೆ ಅಂತ ಖಂಡಿತವಾಗಿ ಕಂಡು ಹಿಡಿಯೋದು ಬಹಳ ಕಷ್ಟ. ದೂರದ ಶತ್ರುಗಳು ನಮಗೆ ಕೆಲವೊಂದಿಷ್ಟು ತೊಂದರೆಯನ್ನು ಮಾಡಿ ಹೋಗ್ಬೋದು, ಆದರೆ ಹತ್ತಿರದಲ್ಲಿ ಇರ್ತಕ್ಕಂತಹ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಶತ್ರುಗಳು ನಮ್ಮ ಈ ವಿಶೇಷವಾಗಿರುವಂತಹ ವಿಶ್ವಾಸ, ನಂಬಿಕೆಗೆ ಮೋಸ ಮಾಡ್ತಾರೆ, ನಂಬಿಕೆ ದ್ರೋಹ ಮಾಡ್ತಾರೆ, ಆತ್ಮವಿಶ್ವಾಸದ ಕೊಲೆಯನ್ನು ಮಾಡ್ತಾರೆ. ಅದನ್ನು ಯಾರೂ ಕೂಡ ತಡೆದುಕೊಳ್ಳೋಕೆ ಸಾಧ್ಯವಾಗೋದಿಲ್ಲ. ನಿಮ್ಮನ್ನು ಕುಗ್ಗಿಸಿ ಕಳೆದ ಹಲವಾರು ವರ್ಷಗಳಿಂದ ನಿಮ್ಮ ಶಕ್ತಿಯನ್ನು ನಿಧಾನವಾಗಿ ಹೀರ್ಕೊಳ್ತಾ ಇದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೊತೆಗೆ ನಿಂತಂತೆ ನಟಿಸಿ ನಿಮ್ಮ ಜೊತೆಗೇನೆ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ನಿಮ್ಮ ವಿರುದ್ಧ ಷಡ್ಯಂತರವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಎಲ್ಲ ರಹಸ್ಯವನ್ನು ತಿಳಿದುಕೊಂಡು ನಿಮಗೆ ತೊಂದರೆಯನ್ನು ಮಾಡ್ತಾ ಇದ್ದಾರೆ. ಅದು ನಿಮ್ಮ ಗಮನಕ್ಕೆ ಇಷ್ಟು ವರ್ಷ ಆದರೂ ಬಂದೇ ಇಲ್ಲ. ಆದರೆ ಈಗ ಈ ಸ್ಥಿತಿ ಅಂತ್ಯವಾಗುವಂತಹ ದೈವಿಕ ಶಕ್ತಿಗಳ ದೃಷ್ಟಿ ನಿಮ್ಮ ಮೇಲೆ ಬೀಳುವಂತಹ ಒಂದು ವಿಶೇಷವಾಗಿರುವಂತಹ ಕಟುವಾಗಿರುವ ಸತ್ಯದ ನಿಜವಾದ ಮುಖಬಣ್ಣ ನಿಮ್ಮ ಬಯಲಿಗೆ ಬರುವಂತಹ ಸಂದರ್ಭ ಈಗ ಹತ್ತಿರವಾಗಿದೆ. ಸಿಂಹ ರಾಶಿಯವರೇ ಈಗ ಮಹಾರಹಸ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಸಮಯ. ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಎರಡು ದಿವ್ಯ ಶಕ್ತಿಗಳು ಸಾಮಾನ್ಯವಾದವಲ್ಲ. ಒಂದು ಶಕ್ತಿ ಖಂಡಿತವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮತ್ತು ಶಕ್ತಿ ಆಶೀರ್ವಾದ, ಅಂದರೆ ಎರಡು ನಾಗದೇವತೆಗಳು ನಿಮ್ಮ ಮನೆಗೆ ಪ್ರತಿದಿನ ಬಂದು ಹೋಗ್ತಾರೆ. ಇನ್ನೊಂದು ನೀವು ಇಷ್ಟಪಡುವಂತಹ ಆಂಜನೇಯ ಸ್ವಾಮಿಯ ಆಶೀರ್ವಾದ. ಖಂಡಿತವಾಗಿ ಆಂಜನೇಯ ಸ್ವಾಮಿ ಯಾವಾಗ ನಿಮ್ಮ ಜೀವನಕ್ಕೆ ಕಾಲಿಟ್ಟೋ ಅಂದಿನಿಂದ ನಿಮ್ಮ ಕಷ್ಟಗಳು ದೂರವಾಗೋಯ್ತು. ಮನೆ ಮತ್ತು ನಿಮ್ಮ ಜೀವನದಲ್ಲಿ ನಡೀತಿರ್ತಕ್ಕಂತಹ ಜಗಳ, ಮನಸ್ತಾಪ, ಕೋಪ ಎಲ್ಲವೂ ಕೂಡ ನಿಂತು ಹೋಗ್ತಾ ಇದೆ. ಈಗ ನಿಮ್ಮ ಮನೆಯಲ್ಲಿ ಬರೀ ಸಂತೋಷ, ಸಮೃದ್ಧಿ, ಸುಖ ಮಾತ್ರ ಸಿಗ್ತದೆ. ಯಾಕಂದರೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಯ ಅನುಪವಾಗಿರುವಂತಹ ವಿಶೇಷವಾಗಿರುವಂತಹ ಆಶೀರ್ವಾದ ನಿಮ್ಮ ಜೀವನಕ್ಕೆ, ನಿಮ್ಮ ಬಾಳನ್ನು ಬೆಳಕು ಮಾಡೋದಕ್ಕೆ ಶಕ್ತಿಯನ್ನು ತುಂಬುತ್ತವೆ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಮಾಹಿತಿ ನಿಮ್ಮ ಹತ್ರ ಬಂದಿದೆ ಅಂದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಉತ್ತಮವಾದ ಅಡಿಪಾಯವನ್ನು ಗಟ್ಟಿಗೊಳಿಸಿ ಭವಿಷ್ಯದ ದೊಡ್ಡ ಯಶಸ್ಸಿಗೆ ಕಾರಣವಾಗಿರುವಂತಹ ಬಹಳ ಕಡಿಮೆ ಜನರಿಗೆ ತಿಳಿದಿರುವಂತಹ ದೇವತೆಗಳು ಅಂತಂದರೆ ಖಂಡಿತವಾಗಿ ನಾಗದೇವತೆಗಳು. ನಿಮ್ಮ ಸುತ್ತಮುತ್ತ ಅವರು ಇರ್ತಾರೆ, ಅದೃಶ್ಯ ಕವಚದಂತೆ ಕೆಲಸ ಮಾಡ್ತಾ ಇರ್ತಾರೆ. ನಕಾರಾತ್ಮಕ ಶಕ್ತಿ, ತಾಂತ್ರಿಕ ಯೋಗ, ದೃಷ್ಟಿ ದೋಷಗಳು ಇವನ್ನೆಲ್ಲ ನಿಮ್ಮಿಂದ ತಡೆದು ಹಾಕ್ತಾರೆ. ಒಟ್ಟಾರೆಯಾಗಿ ನಾಗಶಕ್ತಿ ದೋಷಗಳು ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ಮನೆಯಲ್ಲಿ ಶಾಂತಿ, ನೆಮ್ಮದಿ ಇರೋದಿಲ್ಲ.
ಹೌದು, ಈ ಸಮಯದಲ್ಲಿ ನೀವು ಏನು ಮಾಡಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಭಾನುವಾರದ ದಿನ ಪೂಜೆಯನ್ನು ಸಲ್ಲಿಸಬೇಕು, ಮಂಗಳವಾರ ಪೂಜೆಯನ್ನು ಸಲ್ಲಿಸಬಹುದು. ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಗೋಸ್ಕರ ಆವಾಗವಾಗ ಕುಕ್ಕೆಗೆ ಹೋದರೆ ತುಂಬ ಒಳ್ಳೆಯದು. ಕುಕ್ಕೆ ಸುಬ್ರಹ್ಮಣ್ಯನ ಒಂದು ವಿಶೇಷವಾಗಿರುವಂಥ ಆಶೀರ್ವಾದವನ್ನು ಪಡೆದುಕೊಂಡು ಬಂದರೆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸುಖ ಎಲ್ಲವನ್ನು ಕೂಡ ಪಡೆದುಕೊಳ್ತೀರಾ. ಅದೇ ರೀತಿ ಆಂಜನೇಯ ಸ್ವಾಮಿಯ ಅನುಗ್ರಹಕ್ಕೋಸ್ಕರ ಪ್ರತಿಯೊಂದು ವಾರ ಶನಿವಾರದ ದಿನ ವೀಳ್ಯದೆಲೆ ಹಾರ ಹಾಕೋದಕ್ಕೆ ಸಾಧ್ಯವಾಗೋದಿಲ್ಲ ಅಂದರೂ ಪರವಾಗಿಲ್ಲ, ಹಸಿದವರಿಗೆ ಅನ್ನವನ್ನು ನೀಡಿ, ನೀರನ್ನು ನೀಡಿ, ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯ ಮಾಡಿ. ಇದು ಯಾವುದನ್ನು ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಅಂದರೂ ಪರವಾಗಿಲ್ಲ, ಯಾರಿಗೂ ಕೂಡ ಕೆಟ್ಟದನ್ನು ಬಯಸಬೇಡಿ, ಕೆಟ್ಟದನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸೇ ನಿಮ್ಮ ಅತ್ಯುತ್ತಮವಾದ ಪ್ರಬಲವಾಗಿರುವಂತಹ ಶಕ್ತಿಯ ಸಾಧನವಾಗಿರುತ್ತೆ. ನಿಮ್ಮ ಮನಸ್ಸನ್ನು ಸರಿಯಾದ ಕೆಲಸಕ್ಕೆ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸೋದಕ್ಕೆ ಮಾತ್ರ ಬಳಸಬೇಕು, ಶತ್ರುಗಳನ್ನು ಹುಟ್ಟಿಸೋದಕ್ಕೆ ಅಥವಾ ಶತ್ರುಗಳ ಮೇಲೆ ಕೋಪ ತೀರಿಸಿಕೊಳ್ಳೋದಕ್ಕೆ ಅಲ್ಲ. ಖಂಡಿತವಾಗಿ ನಿಮ್ಮ ಮನಸ್ಸಿನ ಮೇಲೆ ಬೀರುವಂತಹ ಪ್ರತಿಯೊಂದು ಒತ್ತಡ ನಿಮ್ಮ ಜೀವನವನ್ನು ನಾಶ ಮಾಡಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಈ ಸಮಯವನ್ನು ನಿರ್ವಹಿಸೋದು ಬಹಳ ಮುಖ್ಯ. ಆಂಜನೇಯ ಸ್ವಾಮಿಯ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿರುತ್ತೆ, ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಕೂಡ ನಿಮ್ಮ ಮೇಲಿರುತ್ತೆ. ಈಗ ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿ ಎನ್ ಅಕ್ಷರದಿಂದ ಪ್ರಾರಂಭವಾಗುವಂಥವರು ಬರ್ತಾರೆ. ನಿಮ್ಮ ಮನೆ, ನಿಮ್ಮ ಜೀವನದಲ್ಲಿ ಹಲವಾರು ವರ್ಷಗಳಿಂದ ತುಂಬಿರುವಂತಹ ಎಲ್ಲ ರೀತಿಯ ದೌರ್ಬಲ್ಯಗಳನ್ನು ತೆಗೆದುಹಾಕ್ತಾರೆ, ಶಕ್ತಿಯನ್ನು ತುಂಬುತ್ತಾರೆ, ನೆಮ್ಮದಿಯ ಜೀವನವನ್ನು ಸೃಷ್ಟಿ ಮಾಡಿಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಾಲದ ಸಮಸ್ಯೆ ಆಗಿರ್ಬೋದು, ಆರ್ಥಿಕ ಸಮಸ್ಯೆ ಆಗಿರಬಹುದು, ನಕಾರಾತ್ಮಕವಾದ ತೊಂದರೆ ಆಗಿರಬಹುದು, ಅದನ್ನೆಲ್ಲ ದೂರ ಮಾಡೋದಕ್ಕೆ ಈ ವ್ಯಕ್ತಿ ನಿಮಗೆ ಶಕ್ತಿಯಾಗಿ ನಿಂತ್ಕೊಳ್ತಾರೆ. ನಿಮಗೆ ಹಲವಾರು ರೀತಿಯ ಪರಿಹಾರಗಳನ್ನು ಕೂಡ ಹೇಳಿಕೊಡ್ತಾರೆ. ಆ ಒಂದು ವಿಶೇಷವಾದ ಪರಿಹಾರಗಳು ನಿಮ್ಮನ್ನು ಹಣವಂತರನ್ನಾಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಶಕ್ತಿವಂತರನ್ನಾಗಿ ಮಾಡೋದಕ್ಕೆ ನಿಮಗೆ ಮುನ್ಸೂಚನೆಯನ್ನು ಸಿಗಿಸುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಒಟ್ಟಾರೆಯಾಗಿ ಖಂಡಿತವಾಗಿ ನೀವು ಎಚ್ಚರಿಕೆಯಿಂದ ನಾವು ತಿಳಿಸಿರುವಂತಹ ಚಿಕ್ಕ ಪುಟ್ಟ ಪರಿಹಾರವನ್ನು ಮಾಡೋದನ್ನು ಮರಿಬೇಡಿ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ, ಬಂದರೂ ಕೂಡ ಅದನ್ನು ನಿರ್ವಹಿಸುವಂತಹ ಶಕ್ತಿ, ಸಾಮರ್ಥ್ಯವನ್ನು ಈಗ ಸಿದ್ಧಿ ಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ, ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸುಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮನಸ್ತಾಪಗಳು ದೂರವಾಗುತ್ತೆ. ಹೊಸ ವ್ಯಕ್ತಿ ಮತ್ತು ದೇವತೆಗಳ ಆಶೀರ್ವಾದ ನಿಮ್ಮ ಕೈ ಹಿಡಿಯುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ಹೊಸ ಆಸ್ತಿ ಮತ್ತು ವಿಶೇಷವಾಗಿರುವಂತಹ ಗುರಿಗಳನ್ನು ಸಾಧಿಸೋಕೆ ಈಗ ಸಜ್ಜಾಗಿರುವಂತಹ ಸಿಂಹ ರಾಶಿಯವರಿಗೆ ಇನ್ನು ಮುಂದೆ ಯಶಸ್ಸಿನ ಹಾದಿ ಸುಗಮವಾಗಲಿ ಎಂದು ಹಾರೈಸುತ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.